ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ, ಎಂದೆಂದು ನಿಮಗೆ ಆರಾಧಿಸುವೆ, ನಿಮಗೆ ಆರಾಧನೆ. ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಕೀರ್ತನೆ 103 ಅದರಲ್ಲಿ 11ನೇ ವಚನ ಇರುತ್ತೆ. ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಅಷ್ಟೊಂದು ಅಪಾರವಾಗಿದೆ. ಹೌದು, ಈ ಭೂಮಿ ಮೇಲೆ ನೋಡ್ರಿ ಆಕಾಶ ಎಷ್ಟು ಉನ್ನತವಾಗಿದೆಯೋ, ದೇವರಿಗೆ ಯಾರೆಲ್ಲ ಭಯ ಪಡ್ತಾರೋ ಅವರ ಮೇಲೆ ದೇವರ ಕೃಪೆ ಅಪಾರವಾಗಿರುತ್ತೆ. ಹೌದು, ಈ ದಿನಗಳಲ್ಲಿ ಅನೇಕರು ದೇವರಿಗೆ ಭಯ ಪಡೋದಿಲ್ಲ. ಅನೇಕರು ದೇವರಿಗೆ ಭಯ ಪಡದೆ ದೇವರಿಗೆ ವಿರೋಧವಾಗಿ ಎಷ್ಟೋ ಪಾಪಗಳನ್ನ ಮಾಡಿಕೊಂಡೇ ಇರ್ತಾರೆ. ದೇವರ ನಾಮನ ದೂಷಣೆಗೆ ಒಳಪಡಿಸಿಕೊಂಡೇ ಇರ್ತಾರೆ. ದೇವರಿಗೆ ಅವಿದ್ಯರಾಗಿ ಜೀವಿಸಿಕೊಂಡೇ ಇರ್ತಾರೆ. ದೇವರ ಕಾರ್ಯಗಳನ್ನು ಅಲಕ್ಷ್ಯ ಮಾಡಿಕೊಂಡೇ ಇರ್ತಾರೆ. ದೇವರನ್ನ ಭಯಭಕ್ತಿಯಿಂದ ಸೇವಿಸುವಂಥ ಜನಗಳು ಈ ಕಾಲದಲ್ಲಿ ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಲೋಕದಲ್ಲಿ ನಾವು ನೋಡುವಾಗ ಎಲ್ಲಿ ನೋಡಿದ್ರು ಕೊಲೆಗಳು, ಎಲ್ಲಿ ನೋಡಿದ್ರು ಬರಗಾಲ, ಎಲ್ಲಿ ನೋಡಿದ್ರು ಯುದ್ಧಗಳು, ಎಲ್ಲಿ ನೋಡಿದ್ರು ಭೂಕಂಪಗಳು, ಎಲ್ಲಿ ನೋಡಿದ್ರು ರೋಗಗಳು, ಎಲ್ಲಿ ನೋಡಿದ್ರು ಯುದ್ಧ ಜಗಳ ಗಲಾಟೆ, ಎಲ್ಲಿ ನೋಡಿದ್ರು ಸಾವುಗಳು, ಈ ರೀತಿಯಾಗಿ ಏರಿಕೆ ಆಗೋ ಕಾರಣ ಏನಂದ್ರೆ ದೇವರ ಕೋಪ. ದೇವರ ಕೋಪದಿಂದ ಎಲ್ಲ ಕಡೆ ಈ ಆಪತ್ತುಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ದೇವ ಭಯ ಜನಗಳು ಪಾಪಗಳನ್ನ ಮಾಡಿಕೊಂಡಿರುವಾಗ ದೇವರ ಕೋಪದಿಂದ ಈ ರೀತಿಯಾಗಿ ಅನಾಹುತಗಳು, ನಷ್ಟಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕೊನೆ ಕಾಲದಲ್ಲಿ ನೀವು ಪ್ರತಿಯೊಬ್ಬರು ಏನು ಮಾಡಬೇಕು? ದೇವರಿಗೆ ಭಯ ಪಡಬೇಕು. ದೇವರಿಗೆ ನೀವು ಭಯ ಪಟ್ಟರೆ ದೇವರ ಕೃಪೆ ನಿಮ್ಮ ಮೇಲೆ ಅಪಾರವಾಗಿರುತ್ತೆ. ಆಗ ದೇವರು ಏನು ಮಾಡ್ತಾನೆ? ಎಲ್ಲ ವಿಧವಾದ ಆಪತ್ತುಗಳಿಂದಲೂ ನಿಮ್ಮನ್ನು ತಪ್ಪಿಸಿ ಕಾಪಾಡಿಕೊಳ್ಳುತ್ತಾನೆ. ನಿಮ್ಮ ಅಗತ್ಯಗಳೆಲ್ಲ ಅವರು ಸಂಧಿಸಿ ನಿಮಗೆ ಒಳ್ಳೆ ಆಯುಸ್ಸು, ಆರೋಗ್ಯ, ಬಲಗಳನ್ನು ಕೊಟ್ಟು ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ಸಮೃದ್ಧಿ, ಆಶೀರ್ವಾದ ದೇವರು ನಿಮಗೆ ಕೊಡಲು ಶಕ್ತನಾಗಿದ್ದಾನೆ. ನೀವು ಪ್ರತಿಯೊಬ್ಬರು ಕರ್ತನಾದ ಯೇಸು ಸ್ವಾಮಿಗೆ ಭಯ ಪಡೋರಾಗಿರಬೇಕು. ಭಯ ಪಡೋರು ಏನು ಮಾಡ್ತಾರೆ? ಪಾಪ ಮಾಡಲ್ಲ. ಭಯ ಪಡೋರು ದೇವರ ಮಾರ್ಗದಲ್ಲಿ ಭಕ್ತಿ ಉಳ್ಳವರಾಗಿ ನಡ್ಕೊಳ್ತಾರೆ. ದೇವರಿಗೆ ಭಯ ಪಡೋರು ದೇವರ ಕಟ್ಟಳೆಗಳನ್ನ ಕೈಗೊಳ್ತಾರೆ. ದೇವರಿಗೆ ಭಯ ಪಡೋರು ದೇವರನ್ನ ಯಾವ ರೀತಿಯಾಗಿ ದೂಷಣೆಗೆ, ದೇವರ ನಾಮಕ್ಕೆ ದೂಷಣೆ, ದುಃಖ, ದೇವರಿಗೆ ವಿರೋಧವಾಗಿ ಕೋಪ ಎಬ್ಬರಿಸುವ ಕಾರ್ಯಗಳಲ್ಲಿ ಅವರು ಬೀಳೋದಿಲ್ಲ. ದೇವರಿಗೆ ಭಯ ಪಡೋರು ಪ್ರತಿನಿತ್ಯ ಏನು ಮಾಡ್ತಾರೆ? ದೇವರ ಸನ್ನಿಧಾನದಲ್ಲಿ ಕುಳಿತು ದೇವರ ವಾಕ್ಯವನ್ನು ಓದಿ ಕೇಳಿ ಧ್ಯಾನಿಸಿ ಅದನ್ನು ಕೈಕೊಂಡು ಅವರ ಇಡೀ ಜೀವಿತವೆಲ್ಲ ಭಯಭಕ್ತಿಯಾಗಿ ಕಳೆದುಕೊಳ್ಳುವ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಈ ವಾಕ್ಯ ಕೇಳಿಕೊಂಡಿರುವಂಥ ಪ್ರತಿಯೊಬ್ಬರು ದೇವರಿಗೆ ಭಯ ಪಡ್ರಿ. ಅವ್ರಿಗೆ ಭಯ ಪಡೋರಿಗೆ ದೇವರು ಏನು ಮಾಡ್ತಾರೆ? ಅವರ ಸಮೃದ್ಧಿಗಳನ್ನ, ಅವರ ಆಶೀರ್ವಾದಗಳನ್ನ, ಅವರ ಒಳ್ಳೆ ಆಯಸ್ಸು, ಆರೋಗ್ಯಗಳನ್ನ, ಅವ್ರು ಮಾಡುವ ಕಾರ್ಯಗಳಲ್ಲಿ ಕರ್ತನ ಅವ್ರನ್ನ ಅಧಿಕವಾಗಿ ಏನು ಮಾಡ್ತಾನೆ? ಭೂಮಿ ಮೇಲೆ ಹೆಚ್ಚು ಹೆಚ್ಚು ಒಳ್ಳೆ ಸ್ಥಾನಗಳಿಗೆ ತಂದು ದೇವರನ್ನ ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಹೀಗಾಗಿ ಈ ವಾಕ್ಯ ಕೇಳಿಕೊಂಡಿರುವಂಥ ಪ್ರತಿಯೊಬ್ಬರು ಈ ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆಗಳನ್ನ ಮಾಡ್ರಿ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ರಿ. ದೇವ, ನಿನಗೆ ಭಯಪಡುವ ಭಯವನ್ನು ನನಗೆ ಕೊಡು ಸ್ವಾಮಿ ಅಂತ ಕೇಳ್ರಿ. ಬೈಬಲ್ನ ಓದ್ರಿ. ದೇವರ ವಾಕ್ಯ ಏನು ಹೇಳುತ್ತೋ ಅದಕ್ಕೆ ವಿಧಿಯರಾಗಿರಿ. ಯಾವ ಕಾರ್ಯಗಳು ಮಾಡೋಕೆ ಹೋದ್ರೂ ದೇವರನ್ನ ಮುಂದಿಡ್ರಿ. ದೇವರ ಕೃಪೆಯನ್ನು ನೆನೆಸಿಕೊಳ್ಳಿರಿ. ದೇವರು ದೀನರಿಗೆ ತನ್ನ ಕೃಪೆಯನ್ನು ನೀಡಲು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಲು ಈ ದಿನಗಳಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾನೆ. ಈ ವಾಕ್ಯನ ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳೇ ದೇವರ ಕೃಪೆಯಲ್ಲಿ ನೆಲೆಯಾಗಿ ನಿಲ್ಲಿರಿ. ದೇವರ ಕೃಪೆ ಇಲ್ಲ ಅಂದ್ರೆ ನಾವು ಭೂಮಿ ಮೇಲೆ ನಾಶವಾಗ್ಬಿಡ್ತೀವಿ. ದೇವರ ಕೃಪೆ ಇರೋದಾದ್ರೆ ನಾವು ಸಮೃದ್ಧಿಗೆ ಆಶೀರ್ವದಿಸಲ್ಪಡಲು ಶಕ್ತರಾಗಿ ದೇವ್ರ ಕಾರ್ಯ ಮಾಡ್ತಾನೆ. ಈ ವಾಕ್ಯ ಕೇಳಿಕೊಂಡಿರುವಂಥ ಪ್ರತಿಯೊಬ್ಬನ ದೇವರ ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯಗಳನ್ನು ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಅಪ್ಪ. ಎಲ್ಲ ಮಕ್ಕಳ ಮೇಲೆ ನಿನ್ನ
ಕರಗಳನ್ನ ಚಾಚು ದೇವ, ನಿನಗೆ ಭಯಪಡೋ ಭಯವನ್ನು ಕೊಡು ಸ್ವಾಮಿ. ನಿನ್ನ ಮಾತುಗಳಿಗೆ ವಿಧೇಯರಾಗಿರ್ಬೇಕಪ್ಪ, ನಿನ್ನ ಪರಿಶುದ್ಧವಂತರಾಗಿ ಸೇವಿಸುವರಾಗಿರ್ಬೇಕಪ್ಪ. ಯೇಸು ನಾಮದಲ್ಲಿ ಎಲ್ಲರನ್ನ ಆಶೀರ್ವದಿಸು, ಹಾಗೆ ಮಾಡು ಯೇಸು ನಾಮದಲ್ಲಿ ತಂದೆ, ಆಮೇನ್. ಓ ದೇವ ಮಕ್ಕಳೇ, ಈ ವಾಕ್ಯವನ್ನು ಕೇಳಿರುವಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.